ಓಕೆ, ಎಲ್ಲ ನನ್ನ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಯಾವುದರ ಕುರಿತು ಚರ್ಚೆ ಮಾಡೋಣ ಅಂದರೆ ಅಲಂಕಾರಗಳು. ಅಲಂಕಾರಗಳಲ್ಲಿ ಅಂದ್ರೆ ಏನು, ಅಲಂಕಾರಗಳಲ್ಲಿ ಎಷ್ಟು ವಿಧಗಳು, ಅದರಲ್ಲಿ ಇರುವಂಥ ಒಂದನೇ ವಿಧಾನ ಯಾವುದ್ರಿ ಶಬ್ದ ಅಲಂಕಾರ ಅಂದ್ರೆ ಏನು, ಶಬ್ದ ಅಲಂಕಾರಗಳಲ್ಲಿ ವಿಧಗಳು ಏನು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಹಾಗಾಗಿ ಈ ದಿನ ಯಾವುದ್ರಿ ಅರ್ಥಾಲಂಕಾರ. ಅರ್ಥಾಲಂಕಾರ ಅಂದ್ರೇನು ಮತ್ತು ಅರ್ಥಾಲಂಕಾರದಲ್ಲಿ ವಿಧಗಳು ಏನು ಅನ್ನೋದು ಕೂಡ ಅದನ್ನು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ವಿವರಣೆ ಕೊಟ್ಟಿದ್ದೆ. ಹಾಗಾಗಿ ಈ ದಿನ ಪ್ರಮುಖವಾಗಿ ಡೈರೆಕ್ಟ್ ಆಗಿ ವಿಧಗಳು ಏನದವು ವಿಧಗಳ ಕುರಿತು ಚರ್ಚಿಸೋಣ. ಮೊದಲನೇದಲ್ಲಿ ಉಪಮಾಲಂಕಾರ. ಏನಂದ್ರೆ ಉಪಮಾಲಂಕಾರ ಅಂದ್ರೆ ಇದರಲ್ಲಿ ಎರಡು ವಸ್ತುಗಳನ್ನ ಅಂಶಗಳನ್ನು ಪರಸ್ಪರ ಹೋಲಿಕೆ ಮಾಡುವುದು. ಅಂದ್ರೆ ಎರಡು ವಸ್ತುಗಳದಾವು, ಆ ವಸ್ತುಗಳಲ್ಲಿರುವಂತಹ ಅಂಶಗಳನ್ನ ಹೋಲಿಕೆ ಮಾಡಿ ಅದನ್ನ ಏನಾದ್ರೂ ವರ್ಣನೆ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಏನಂತ ಕೇಳ್ತಿದ್ವಿ ಅಂತ ಹೇಳಿದ್ರಲ್ಲಿ ಉಪಮಾಲಂಕಾರ ಅಂತ ಹೇಳಿದ್ದೆ. ಉಪಮಾಲಂಕಾರ ಅಂದ್ರ ಮಾಹಿತಿ, ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದೆ. ಹಾಗಾಗಿ ಗೊತ್ತಾಗಲ್ಲ ಆ ಮಾಹಿತಿ ಅವಶ್ಯಕತೆ ಇಲ್ಲ, ಅದರ ವಿಧಾನಗಳು, ಅದರಲ್ಲಿರುವಂತಹ ಪ್ರಮುಖ ಉದಾಹರಣೆಗಳೊಂದಿಗೆ ಚರ್ಚಿಸೋಣ. ನೋಡ್ರಿ, ಮೊದಲನೇದ ಏನೈತಿರ್ಲಿ ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಲ್ಲಿರುವ ವಸ್ತುಗಳನ್ನ ಹೋಲಿಕೆ ಮಾಡಿ ನೋಡ್ತೀವಿ. ಹಾಗಾಗಿ ಇದನ್ನು ಉಪಮಾಲಂಕಾರ ಅಂತ ಕರೀತಾರ. ಈ ಉಪಮಾಲಂಕಾರ ಅನಿಸ್ಕೋಬೇಕಾಗಿತ್ತಂತಂದ್ರ ಅದರಲ್ಲಿ 4 ಅಂಶಗಳಿರಬೇಕು. ಇದರಲ್ಲಿ ಉಪಮಾಲಂಕಾರದಲ್ಲಿ ಏನೇನ್ರಿ ಉಪಮೇಯ, ಉಪಮಾನ, ಉಪಮವಾಚಕ ಮತ್ತು ಸಮಾನ ಗುಣಧರ್ಮ. ಈ 4 ಅಂಶಗಳು ಇದ್ದಾಗ ಮಾತ್ರ ಅದನ್ನ ಪೂರ್ಣೋಪಮಾಲಂಕಾರ ಅಂತ ಕರೀತಾರೆ. ಅದ 4 ಅಂಶಗಳು ಒಂದಿರಲಿಲ್ಲ ಅಂತಂದ್ರೆ ಲುಪ್ತೋಪಮಾಲಂಕಾರ ಅಂತ ಕರೀತಾರೆ. ಹಾಗಾಗಿ ಅದರ ಕುರಿತು ಮಾಹಿತಿ ಹೆಚ್ಚೇನು ಬೇಕಾಗಿಲ್ಲ, ಕರೆಕ್ಟ್ ಟೈಮ್ ಅಲ್ಲ. ಉಪಮಾಲಂಕಾರ ಅಂದ್ರೆ ಏನು ಅದನ್ನ ಉದಾಹರಣೆಯೊಂದಿಗೆ ಏನ್ ಮಾಡೋಣ ಚರ್ಚಿಸೋಣ. ಮೊದಲೇದು ಏನಾಯ್ತು ನೋಡ್ರಿ, ಮಗುವನ್ನು ಕಂಡ ತಾಯಿಯ ಮುಖ ಕಮಲದಂತೆ ಅರಳಿತು. ಏನಾಗದ್ರಲ್ಲಿ ನೇರವಾಗಿ ವಿಷಯ, ತಾಯಿಯ ಮಗಳನ್ನು ನೋಡಿದಾಗ ಅವಳ ಮುಖ ಕಮಲದಂತೆ ಅರಳಿತು ಅಂತ ಹೇಳಾಕತ್ತಾರ. ಹಾಗೆ ಹೇಳುವಾಗ ಉದ್ಭವಿಸುವಂತಹ ಅಲಂಕಾರ ಯಾವುದು ಅಂತ ಕೇಳೋರು. ನೋಡ್ರಿ ಏನ್ ಹೇಳಲಿ ಅದನ್ನ, ಮಗುವನ್ನು ಕಂಡ ತಾಯಿಯ ಮುಖ ಕಮಲದಂತೆ ಅರಳಿತು. ಇದರಲ್ಲಿ ಉಪಮಾನ ಯಾವುದು, ಉಪಮೇಯ ಯಾವುದು ಮತ್ತು ಸಮಾನ ಗುಣಧರ್ಮ ಯಾವುದು ಎಂಬುದರ ಪರಿಕಲ್ಪನೆ ನಮಗೆ ತಿಳ್ಕೋಬೇಕಾಗೈತಿ. ಹಾಗಾಗಿ ನೋಡ್ರಿ, ಉಪಮೇಯ ಯಾವುದು ಇದರಲ್ಲಿ, ಉಪಮೇಯ ಯಾವುದು, ಉಪಮಾನ ಯಾವುದು, ಅವನ್ನ ನೀವೇ ಕರೆಕ್ಟಾಗಿ ನೋಡ್ಕೊಳ್ಳಿ, ಗೊತ್ತಾಗೈತಿ. ಉಪಮೇಯ ಅಂದ್ರೆ ಅಂತ ಹೇಳಿದ್ರೆ ಯಾವುದು ಹೋಲಿಸಿಕೊಳ್ಳುವುದು. ನೋಡ್ರಿ, ಅದರಲ್ಲಿ 4 ಅಂಶಗಳು ಇರ್ಬೇಕಂತ ಅದರಲ್ಲಿ ಉಪಮಾಲಂಕಾರದಲ್ಲಿ 4 ಅಂಶಗಳು ಮುಖ್ಯ ಅಂತ ಹೇಳಿದ್ದ. ಆ 4 ಅಂಶಗಳು ಯಾವ್ಯಾವ್ರಿ, ಉಪಮೇಯ, ಉಪಮವಾಚಕ, ಉಪಮಾನ, ಉಪಮವಾಚಕ, ಸಮಾನ ಗುಣಧರ್ಮ. ಈ 4 ಅಂಶಗಳು ಇದ್ದಾಗ ಮಾತ್ರ ಇದು ಏನಂತ ಹೇಳ್ತಾರೆ ಅಲಂಕಾರ. ಅಲಂಕಾರ ಉಪಮಾಲಂಕಾರ. ಹಾಗಾಗಿ ಉಪಮೇಯ ಅಂದ್ರೆ ಏನು ಅಂದ್ರ ಹೋಲಿಸಿಕೊಳ್ಳುವುದು. ಉಪಮಾನ ಅಂತಂದ್ರ ಹೋಲಿಕೆಗೆ ಗುರಿಯಾಗುವ ವಸ್ತು. ಅಂದ್ರ ಹೋಲಿಕೆಗೆ ಗುರಿಯಾಗುವ ವಸ್ತು ಅಂದ್ರೆ ಹೋಲಿಸಲು ಹೊರಟಿರುವುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಉಪಮವಾಚಕ, ಅಂತೆ, ಹಾಗೆ ಅಂತ ಏನ್ ಬರ್ತಾವಲ್ಲ ಅವನು ಉಪಮವಾಚಕ ಅಂತ ಕರೀತಾರೆ. ಸಮಾನ ಗುಣಧರ್ಮ, ಉಪಮಾನ ಮತ್ತು ಉಪಮೇಯಗಳಲ್ಲಿರುವಂತ ವಿಷಯ ಏನೈತಲ್ಲ ಅದನ್ನ ಹೋಲಿಕೆ ಮಾಡಿ ಏನಾಗೋಕ್ಕಿವಲ್ಲ ಅಲ್ಲಿರುವಂತ ಬದಲಾವಣೆ ಗುಣಧರ್ಮ ಏನೈತಲ್ಲ ಅದು ಗುಣಧರ್ಮ ಅಂತ ಹೇಳಾಕತ್ತಾರೆ. ಓಕೆ, ಅದನ್ನ ಬಿಡ್ರಿ. ನೆಕ್ಸ್ಟ್ ಉದಾಹರಣೆ ಹೇಳಿದಾಗ ನಿಮಗೆ ಕರೆಕ್ಟ್ ಆದ ಮಾಹಿತಿ ದೊರಕತೈತಿ. ಫಸ್ಟ್ ಕೇಳಿ, ಮಗುವನ್ನು ಕಂಡ ತಾಯಿಯ ಮುಖ ಕಮಲದಂತೆ ಅರಳಿತು ಅಂತ ಹೇಳಾಕತ್ತಾರೆ. ಹಾಗಾಗಿ ಇದರಲ್ಲಿ ವಿಂಗಡಣೆ ಮಾಡಿದ್ರು ಅಂತಂದ್ರೆ ಉಪಮೇಯ ಯಾವುದು, ಉಪಮಾನ ಯಾವುದು, ನೆಕ್ಸ್ಟ್ ಉಪಮವಾಚಕ ಯಾವುದು, ಸಮಾನ ಗುಣಧರ್ಮ ಯಾವುದು. ನೋಡ್ರಿ, ಏನಾಗತ್ತ ಉಪಮೇಯ. ಉಪಮೇಯ ಅಂದ್ರೆ ಅಂತಂದ್ರೆ ಯಾವುದು ಹೋಲಿಸಿಕೊಳ್ಳುವುದು. ಹೋಲಿಸಿಕೊಳ್ಳುವುದು ಅಂತಂದ್ರೆ ಯಾರಲ್ಲಿ, ತಾಯಿ ತನ್ನ ಮುಖವನ್ನು ಎದಕ್ಕೆ ಹೋಲಿಸ್ಕೊಳಕತ್ತ, ಕಮಲ. ಕಮಲ ತನ್ನ ಮುಖದಂತೆ ಇದೆ, ಕಮಲ ಹೋಲಿಸ್ಕೊಳಕತ್ತ ತನ್ನ ಮುಖ. ಹಾಗಾಗಿ ಅದಕ್ಕೆ ತಾಯಿಯ ಮುಖ ಕಮಲದಂತೆ ಅರಳಿತು. ತಾಯಿ ಮುಖ ತನ್ನ ಮಗನ ನೋಡಿದಾಗ ಕಮಲದಂತೆ ಅರಳಿತತ್ತ. ಹಾಗಾಗಿ ಉಪಮೇಯ ಅಂದ್ರೆ ಯಾವ್ದ್ರಲ್ಲಿ ತಾಯಿಯ ಮುಖ. ಯಾರಿಲ್ಲಿ ಉಪಮೇಯ ಅಂದ್ರೆ ಯಾರಿಲ್ಲಿ ತಾಯಿ ಅಂತ ಹೇಳ್ಬೋದು. ಇಲ್ಲಿ ತಾಯಿಯ ಮುಖ ಅಂತ ಹೇಳ್ಬೋದು. ನೆಕ್ಸ್ಟ್ ಉಪಮಾನ. ಉಪಮಾನ ಅಂತಂದ್ರ ಹೋಲಿಸಿಕೊಳ್ಳುವುದು ಅಂತ ಹೇಳಕತ್ತಿ. ಹೋಲಿಸಿಕೊಳ್ಳುವುದು ಅಂತಂದ್ರ ಹೋಲಿಕೆ ಗುರಿಯಾಗುವುದು. ಈ ತಾಯಿ ಮುಖ ಹೋಲಿಸ್ಕೊಳಕತ್ತ ತನ್ನ ಮುಖ ಎದಕ್ಕೆ ಹೋಲಿಸ್ಕೊಳಕತ್ತ, ಅಲ್ಲಿ ಕಮಲಕ್ಕೆ ಹೋಲಿಸ್ಕೊಳಕತ್ತ. ಹಾಗಾಗಿ ಹೋಲಿಕೆ ಗುರಿಯಾಗುವ ವಸ್ತು ಯಾವ್ದ್ರಲ್ಲಿ, ಹೋಲಿಸಿಕೊಳ್ಳುವುದು ಯಾವ್ದು, ಇದ್ರಾಗಲಿ ಹೋಲಿಸಲು ಹೊರಟಿರುವುದು ಯಾವ್ದ್ರಿ, ಇದ್ರಲ್ಲಿ ಕಮಲ. ಹಂಗಾಗಿ ಅದಕ್ಕೆ ಏನಂತಲ್ಲಿ ಉಪಮಾನ, ಕಮಲ. ನೆಕ್ಸ್ಟ್ ಉಪಮವಾಚಕ, ಅಂತೆ. ನೆಕ್ಸ್ಟ್ ಸಮಾನ ಗುಣಧರ್ಮ. ಏನ್ ಸಮಾನ ಗುಣಧರ್ಮ ಅಂತಂದ್ರ ಏನ್ ಸಮಾಧಾನ ಗುಣಧರ್ಮ ಅಂತಂದ್ರೆ ಅರಳಿತು ಅಂದ್ರ ಖುಷಿ ಆಯ್ತು, ಅಷ್ಟೊಂದು ಸಂತೋಷ ಭರಿತವಾಯಿತು ಅಂತ ಹೇಳಕತ್ತಲ್ಲ ಅದನ್ನೇ ಏನಂತಿದ್ಲಿ ಸಮಾನ ಗುಣಧರ್ಮ. ಅದಕ್ಕೆ ಅವ್ರು ಹೇಳಕತ್ತಲ್ಲಿ ಅರಳಿತು. ಇದು ಏನ್ರಿ
ಸಮಾನ ಗುಣಧರ್ಮ. ನೋಡ್ರಿ, ಮೊದಲನೇದಾಗಿ ಮಗುವನ್ನ ಕಣ್ಣ ತಾಯಿ ಮಗು ಕಮಲದಂತೆ ಹೇಳಿತು ಅಂತ ಹೇಳಕತ್ತಾರ. ಈ ತಾಯಿ ಎಂಬುದು ಉಪಮೇಯ, ಕಮಲ ಎಂಬುದು ಏನು ಉಪಮಾನ. ನೆಕ್ಸ್ಟ್ ಅಂತೆ ಅಂತ ಏನಿದಲ್ಲ ಅದು ಉಪಮವಾಚಕ. ನೆಕ್ಸ್ಟ್ ಸಮಾನ ಗುಣಧರ್ಮ ಅಂತ ಯಾವ್ದು ಹೇಳಿದ್ರೆ ಅರಳುವುದು, ಖುಷಿ ಪಡುವುದು ಅಂತ ಹೇಳಕತ್ತಿರಲಿ. ತಾಯಿ ಮುಖ ಕಮಲದಂಗ ಹೇಳಿತು ಅಂತಂದ್ರ ಮಗನ್ ನೋಡಿದಾಗ ತಾಯಿ ಅಷ್ಟು ಖುಷಿ ಪಟ್ಟು ಅಂತ ಹೇಳಕತ್ತಾರ. ಹಂಗಾಗಿ ಇದು ಯಾವುದಕ್ಕೆ ಹೋದ್ರೆ ಉಪಮಾಲಂಕಾರ. ನೆಕ್ಸ್ಟ್ ಎರಡನೇದು ನೋಡ್ರಿ, ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿ ಅಂತಿತ್ತು. ದಸರಾ ವಿಜೃಂಭಣೆ ನಡೀತು. ದಸರಾ ಹಬ್ಬ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆಯ್ತು ಅಂತಂದ್ರ ಅದು ಯಾರಿಗೆ ಇದ್ದದ್ರಲ್ಲಿ ಇಂದ್ರನ ಅಮರಾವತಿ ಎಲ್ಲೈತ್ರಿ, ಉತ್ತರ ಭಾರತದ ಅಲ್ಲಿರುವಂತ ಅಮರಾವತಿ ಏನ ಉತ್ಸವ ಆಗೈತಲ್ಲ ಅದ್ರಾಗ ನಮ್ಮ ದಸರಾ ಕಾಲ ನಡೀತಿ ಅಂತ ಹೇಳಕತ್ತಾರ. ಹಾಗಾಗಿ ಇದು ಯಾವುದಕ್ಕೆ ಉದಾಹರಣೆ, ಉಪಮಾಲಂಕಾರಕ ಉದಾಹರಣೆ ಅಂತ ಗೊತ್ತಾಯ್ತು. ಅಲ್ಲಿ ಮೊದಲ ಏನ್ ನೋಡ್ಕೋಬೇಕಾಯ್ತು ನಾವಲ್ಲಿ, ಉಪಮಾನ ಯಾವುದು, ಉಪಮೇಯ ಯಾವುದು, ನೆಕ್ಸ್ಟ್ ಉಪಮವಾಚಕ ಯಾವುದು, ನೆಕ್ಸ್ಟ್ ಸಮಾನ ಗುಣಧರ್ಮ ಏನೈತಿ ಇದರಲ್ಲಿ ಅದನ್ನ ಕರೆಕ್ಟ್ ಆಗಿ ನೋಡುವಂತ ಅವಶ್ಯಕತೆ ಇಲ್ಲೇ ಐತಿ. ಅದಕ್ಕೆ ನೋಡಾಕತ್ತಲ್ಲಿ ದಸರಾ ಕಾಲದಲ್ಲಿ ಮೈಸೂರು ಉತ್ಸವ ಇಂದ್ರನ ಅಮರಾವತಿ ಅಂತಿತ್ತು. ಯಾವ್ದ್ರಿ, ದಸರಾ ಕಾಲದಲ್ಲಿ ಅಂತ ಹೇಳಕತ್ತಾರ. ಯಾವ ಉತ್ಸವ ಇರಲಿ, ಮೈಸೂರು ಉತ್ಸವ ಯಾವ್ದಿತ್ತು, ಅಮರಾವತಿ ಹಂಗೆ ಅಂತ ಇತ್ತಂತ. ಹಾಗಾಗಿ ಇಲ್ಲಿ ಉಪಮಾನ ಯಾವುದು, ಉಪಮೇಯ ಯಾವುದು, ಉಪಮಾನ ಯಾವುದು ಇಲ್ಲಿ ಏನಾಗತ್ತಲ್ಲ ಮೈಸೂರಿನ ಅದಕ್ಕೆ ಹೋಲಿಸೋಳಗೈತಿ. ಮೈಸೂರು ತಾನನ್ನ ಅಮರಾವತಿ ಹೋಲಿಸೋಳಗೈತಿ. ಹಾಗಾಗಿ ಉಪಮೇಯ ಯಾವುದು, ಉಪಮಾನ ಯಾವುದಲ್ಲಿ ಏನ್ ಹೇಳಿದ ಉಪಮೇಯ ಅಂತಂದ್ರ ಹೋಲಿಸಿಕೊಳ್ಳುವುದು. ಅದ್ರಲ್ಲಿ ಹೋಲಿಸಿಕೊಳ್ಳುವುದು ಯಾವ್ದ್ರಲ್ಲಿ ಮೈಸೂರು ಹೋಲಿಸೋಳಕತೈತಿ. ನೆಕ್ಸ್ಟ್ ಹೋಲಿಕೆಗೆ ಗುರಿಯಾಗುವ ವಸ್ತು, ಹೋಲಿಸಲು ಹೊರಟಿರುವುದು ಅಂತ ಹೇಳಕತ್ತಾರ. ಹೋಲಿಸಲು ಹೊರಟಿರುವುದು ಯಾವುದು, ಅಮರಾವತಿ. ಹಾಗಾಗಿ ಮೈಸೂರು ಎಂಬುದು ಎದಕ್ಕೆ ಉದಾಹರಣೆ ಏನ್ರದ ಉಪಮೇಯ. ಮೈಸೂರು ಉಪಮೇಯ. ಇದನ್ನು ಕರೆಕ್ಟ್ ಆಗಿ ಎಕ್ಸಾಂಪಲ್ ಬಿಡಿಸಿದ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಂತಂದ್ರ ನೀವು ಕರೆಕ್ಟ್ ಆಗಿ ಹಿಂದಿನ ಕ್ಲಾಸ್ ಅನ್ನ ಕೇಳಿದ್ರಿ ಅಂತಂದ್ರ ದೆನ್ ಯು ಕ್ಯಾನ್ ಏಬಲ್ ಟು ಬಿ ಅಂಡರ್ಸ್ಟುಡ್. ವೈ ಬಿಕಾಸ್ ಆಫ್ ದೇರ್ ಇಸ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್. ಅಲ್ಲಿ ಕರೆಕ್ಟ್ ಆಗಿ ವಿವರಣೆ ಕೊಟ್ಟಿನಿ. ಹಾಗಾಗಿ ಹಿಂದಿನ ತರಗತಿಯನ್ನ ಕರೆಕ್ಟ್ ಆಗಿ ನೋಡ್ಲೇಬೇಕು. ನೆಕ್ಸ್ಟ್ ಏನಾಗುತ್ತೆ, ಉಪಮೇಯ ಅಂದ್ರ ಮೈಸೂರು ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ಉಪಮಾನ ಅಂತಂದ್ರ ಅಮರಾವತಿ. ನೆಕ್ಸ್ಟ್ ಉಪಮವಾಚಕ ಯಾವ್ದ್ರಿ, ಇಂದ್ರನ ಅಮರಾವತಿ ಅಂತಿತ್ತು ಅಂತೆ ಅಂತ ಐತಿಲ್ಲ. ನೆಕ್ಸ್ಟ್ ಸಮಾನ ಗುಣಧರ್ಮ. ಸಮಾನ ಗುಣಧರ್ಮ ಅಂತಂದ್ರೆ ಇಲ್ಲಿ ಸಮಾನ ಗುಣಧರ್ಮ ಏನ್ ನೋಡಕತ್ತಾರ ಅವ್ರಲ್ಲಿ, ಅದರ ವೈಭವ ವಿಜೃಂಭಣೆ ಅಂತ ಹೇಳಕತ್ತಾರ ಅವ್ರಿಗೆ. ಅಂದ್ರ ನಮ್ಮ ಮೈಸೂರು ದಸರಾ ಉತ್ಸವ ಪ್ರಾರಂಭ ಆಯಿತು ಅಂತಂದ್ರ ಇಲ್ಲಿ ಇಂದ್ರನ ಅಮರಾವತಿಯಲ್ಲಿ ನಡೆಯುವಂತಹ ಹಬ್ಬದಂತೆ ಅಷ್ಟೊಂದು ಅತ್ಯುಗ್ರ ರೀತಿಯಲ್ಲಿ ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತ ಹೇಳಕತ್ತಾರ. ಹಂಗಾಗಿ ಅದನ್ನ ಸಮಾನ ಗುಣಧರ್ಮ ಏನಂತ ಕರಿಬಹುದು ನಾವಿಲ್ಲಿ, ವೈಭವ ಅಥವಾ ವಿಜೃಂಭಣೆ. ವಿಜೃಂಭಣೆ ಅಂದ್ರ ಅಷ್ಟೊಂದು ಅರ್ಥಗರ್ಭಿತವಾಗಿ ನಡೀತಿತ್ತು. ನೆಕ್ಸ್ಟ್ ಅಷ್ಟೊಂದು ಏನಾಗಿರ್ತದ್ರಿ, ಜನರಿಗೆ ಮನಮೋಹಕ, ಜನರಿಗೆ ಸ್ವೀಕರಿಸುವ ಮಾರ್ಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತ ಹೇಳಕತ್ತಾರ ಅವರು. ನೆಕ್ಸ್ಟ್ ಕರೆಕ್ಟ್ ಆಗಿ ಬರ್ಕೊಡೋದು, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ, ಕರೆಕ್ಟ್ ಆಗಿ ಬರ್ಕೊರಿ. ನೋಡಿ ಇನ್ನೊಂದೆರಡು ಉದಾಹರಣೆ ನೋಡಿದ್ರೆ ಇನ್ನೂ ಕ್ಲಾರಿಟಿ ಬರ್ತದೆ. ನೋಡಿ ಮತ್ತೇನಾಗುತ್ತೆ, ಇನ್ನೊಂದೆರಡು ಉದಾಹರಣೆ ನೋಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಮುಂದೆ ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು. ಯುದ್ಧ ನಡೆದೈತಿ. ಅವಾಗ ಭೀಮ ಮತ್ತು ದುರ್ಯೋಧನರು ಯಾವ ರೀತಿ ಹೋರಾಡಿದ್ರು ಅಂದ್ರೆ ಮದ ಗಜಗಳಂತೆ, ಮದವೇರಿದ ಗಜಗಳು, ಆನೆಗಳು ಇರುತ್ತಲ್ಲ ಆನೆ ತರ ಹೋರಾಟ ಮಾಡಿದ್ರಂತ. ಹಂಗಾಗಿ ಇದು ವಿಂಗಡಣೆ ಮಾಡಿ ಉಪಮಾನ ಯಾವುದು, ಉಪಮೇಯ ಯಾವುದು. ಭೀಮ ಮತ್ತು ದುರ್ಯೋಧನರು ಏನಕ್ಕೈತಿರೋದು, ಒಂದನೇ ತಕ್ಕ. ನೆಕ್ಸ್ಟ್ ಮದಗಜಗಳು, ಸೆಕೆಂಡ್ ಒನ್. ನೆಕ್ಸ್ಟ್ ಅಂತೆ, ಥರ್ಡ್. ನೆಕ್ಸ್ಟ್ ಹೋರಾಟ, ಅವರ ಯುದ್ಧ ನೀತಿ ಹೋರಾಟ ಏನೈತಲ್ಲ ಅದೇನಕ್ಕೈತಿ, ಸಮಾನ ಗುಣಧರ್ಮ. ಅದು ನಾಲ್ಕೈತೆ. ಅದಕ್ಕೆ ನೋಡಿ ಬರ್ರಿ ಇಲ್ಲಿ ಏನೈತಿ, ಭೀಮ ಮತ್ತು ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಭೀಮ ಮತ್ತು ದುರ್ಯೋಧನರು ಉಪಮೇಯ. ಯಾಕೆ ಉಪಮೇಯ ಅವರು, ಅವ್ರನ್ನ ಯಾಕೆ ಉಪಮೇಯ ಅಂತ ಹೇಳಿದ್ರಿ, ಹೋಲಿಸಿ ಕೊಳ್ಳಾಕತ್ತಾರ, ತಮ್ಮ ತಾವು ಹೋಲಿಸ್ಕೊಳಕತ್ತಾರ. ಯಾರೀಗ ಮದಗಜಗಳಂತೆ. ಇಲ್ಲಿ ಹೋಲಿಕೆ ಗುರಿಯಾಗುವ ವಸ್ತುಗಳು ಯಾವುದು, ಮದಗಜಗಳು. ಅವನೇನಂತಾರ ಉಪಮಾನ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಉಪಮೇಯ ಅಂತಂದ್ರ ಭೀಮ ದುರ್ಯೋಧನ, ಭೀಮ ಮತ್ತು ದುರ್ಯೋಧನರು. ನೆಕ್ಸ್ಟ್ ಉಪಮಾನ ಅಂತಂದ್ರ ಮದಗಜಗಳು. ನೆಕ್ಸ್ಟ್ ಉಪಮವಾಚಕ ಅಂತೆ. ಸಮಾನ ಗುಣಧರ್ಮ ಅವರು ಮಾಡಿದ ನೀತಿಗಳು, ಹೋರಾಟ ಅಂತ ಹೇಳ್ಬೋದು, ಯುದ್ಧ ಅಥವಾ ಹೋರಾಟ ಅಂತ ಹೇಳ್ಬೋದು.
ಅಥವಾ ಯುದ್ಧ, ಅವರ ಮಾಡಿದಂತ ಅತ್ಯುಗ್ರ ರೀತಿಯಾದಂತ ಹೋರಾಟ, ಯುದ್ಧ ಅಂತ ಹೇಳ್ಬೋದು. ಅದಕ್ಕೆ ನೋಡ್ರಿ ಏನೈತಿ, ಭೀಮ ಮತ್ತು ದುರ್ಯೋಧನರು ಮದಗಜಗಳಂತೆ ಹೋರಾಟ ಮಾಡಿದ್ರು ಅಂತ ಐತಿ. ಹಾಗಾಗಿ ಇಲ್ಲಿ ಉಪಮಾನ ಯಾವುದು, ಉಪಮಾವಾಚಕ ಯಾವುದು, ಸಮಾನ ಗುಣಧರ್ಮ ಯಾವುದು ಎಂಬುದರ ಪರಿಕಲ್ಪನೆ ನಮಗೆ ತಿಳಿದಂತಾಯಿತು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಏನೈತಿ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಟ ಮಾಡಿದವು. ಏನ್ರಿ ಬಾನಿನಲ್ಲಿ ಹಕ್ಕಿಗಳು, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಟ ಮಾಡಿದವು ಅಂತಂದ್ರ ಅವನ್ನ ವಿಂಗಡಣೆ ಮಾಡ್ರಿ. ಏನಾಗೈತಿ ಇರೋದು, ಏನಾಗೋದು ವಿಂಗಡಣೆ ಮಾಡಿ ನೋಡ್ರಿ. ಬಾನಿನಲ್ಲಿ ಗಾಳಿಪಟಗಳು, ಇಲ್ಲಿ ಏನದವಲ್ಲ ಆಕಾಶ ಐತಿ, ಗಾಳಿಪಟಗಳು ಐತಿ. ನೆಕ್ಸ್ಟ್ ಹಕ್ಕಿಗಳಂತೆ ಹಾರಾಟ ಮಾಡಿದವು ಅಂತ ಹೇಳಕತ್ತಾರ. ಇಲ್ಲಿ ಏನಾಗುತ್ತೆ, ಉಪಮೇಯ ಯಾವ್ದ್ರಾಗತ್ತೆ, ಉಪಮೇಯ ಗಾಳಿಪಟಗಳು. ಯಾಕೆ ಹೋಲಿಸ್ಕೊಳಕೈತಿ ಯಾವ್ದು, ಗಾಳಿಪಟ ಎದಕ್ಕೆ ಹೋಲಿಕೆ ಮಾಡ್ಕೊಳಕೈತಿ, ಹಕ್ಕಿಗಳಿಗೆ ಹೋಲಿಕೆ ಮಾಡ್ಕೊಳಕೈತಿ. ಹಾಗಾಗಿ ಒಂದೇದು ಯಾವ್ದ್ರಿ, ಗಾಳಿಪಟ. ಉಪಮಾನ ಹಕ್ಕಿಗಳು. ನೆಕ್ಸ್ಟ್ ಉಪಮೇಯ ಅಂತೆ, ಇಲ್ಲೇ ಇದ್ದು. ನೆಕ್ಸ್ಟ್ ಸಮಾನ ಗುಣಧರ್ಮ ಏನ್ರಿ, ಹಾರಾಟ ಏನೈತಲ್ಲ, ಈ ಹಾರಾಡುವಿಕೆಯನ್ನ ನಾವು ಸಮಾನ ಗುಣಧರ್ಮ ಅಂತ ಹೇಳ್ಬೋದು. ಅದಕ್ಕೆ ನೋಡ್ರಿ ಉಪಮೇಯ ಯಾವ್ದಾದ್ರಿ, ಗಾಳಿಪಟಗಳು. ನೆಕ್ಸ್ಟ್ ಉಪಮಾನ ಹಕ್ಕಿಗಳು. ನೆಕ್ಸ್ಟ್ ಉಪಮವಾಚಕ ಅಂತೆ, ಸಮಾನ ಗುಣಧರ್ಮ ಹಾರಾಡುವುದು. ನೋಡ್ರಿ ಒಟ್ಟಾರೆ ಏನಿದ್ರಲ್ಲಿ, ಒಂದನೇದು ಉಪಮಾಲಂಕಾರ ಅಂದ್ರೆ ಏನು. ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಲ್ಲಿರುವಂತಹ ಪ್ರಮುಖವಾದಂತಹ ವಿಷಯಗಳನ್ನ ಪರಸ್ಪರ ಹೋಲಿಸಿ ನೆಕ್ಸ್ಟ್ ಅವನ್ನ ವರ್ಗೀಕರಿಸಿ ವಿಜೃಂಭಣೆಯಿಂದ ತೋರಿಸುವುದು ಅಂತ ಹೇಳಿದ್ರಿ. ಅದಕ್ಕಾಗಿ ಉಪಮಾಲಂಕಾರ ಇತ್ತು. ಉಪಮಾಲಂಕಾರದ ಉದಾಹರಣೆಗಳು ಗೊತ್ತಾದವು. ನೆಕ್ಸ್ಟ್ ಎರಡನೇದು ಯಾವ್ದೈತ್ರಿ, ಬರ್ಕೊರಿ ಇದನ್ನ ಬರ್ಕೊರಿ. ನೆಕ್ಸ್ಟ್ ಎರಡನೇದು ಯಾವ್ದೈತಿ ಅದನ್ನ ಬರ್ಸ್ತೀನಿ, ಹೇಳ್ತೀನಿ, ಇದನ್ನ ಬರ್ಕೊರಿ ನೋಡ್ರಿ. ಮತ್ತೆ ಯಾವ್ದಾಗತ್ತೆ ನೆಕ್ಸ್ಟ್ ಒನ್ನ ರೂಪಕಾಲಂಕಾರ. ಏನ್ರಿ ರೂಪಕಾಲಂಕಾರ ಅಂತಂದ್ರ ಒಂದನೇದಾಗಿ ಯಾವ್ದು ನೋಡಿದ್ರಿ, ಹತ್ತಾಲಂಕಾರಗಳಲ್ಲಿ ಒಂದನೇದಾಗಿ ಯಾವ ಅಲಂಕಾರ ನೋಡಿದ್ರಿ, ಉಪಮಾಲಂಕಾರ ನೋಡಿದ್ರಿ. ಉಪಮಾಲಂಕಾರದಲ್ಲಿ 4 ಅಂಶಗಳು ಮುಖ್ಯ ಅಂತ ನೋಡಿದ್ರಿ. 4 ಅಂಶಗಳಲ್ಲಿ ಯಾವ್ಯಾವ್ರಿ, ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಗುಣಧರ್ಮ 4 ಇರಬೇಕು ಅಂತ ಹೇಳಿದ್ವಿ. ಅವು ಉಪಮೇಯ ಮತ್ತು ಉಪಮಾನ ಎರಡು ಬೇರೆ ಬೇರೆ ಇದ್ದು. ಬಟ್ ಇಲ್ಲಿ ರೂಪಕಾಲಂಕಾರ ಅಂದ್ರ ಏನ್ ಹೇಳಿದ್ರೆ, ರೂಪಕಾಲಂಕಾರ ಅಂತಂದ್ರ ಉಪಮಾನ ಮತ್ತು ಉಪಮೇಯಗಳೆರಡು ಒಂದೇ ಎಂದು ಹೇಳುವುದೇ ರೂಪಕಾಲಂಕಾರ. ಏನಾದಲ್ಲಿ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್, ಏನಾಗುತ್ತೆ ಹೇಳಿ, ಉಪಮಾನ ಮತ್ತು ಉಪಮೇಯಗಳ ನಡುವೆ ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅಂತ ಹೇಳಕತ್ತಾರೆ. ಎರಡು ಒಂದೇ ಅಂತ ಹೇಳಕತ್ತಾರೆ. ಎರಡು ಒಂದೇ ಇದ್ವು ಅಂತಂದ್ರ ಅದನ್ನ ರೂಪಕಾಲಂಕಾರ. ಅದಕ್ಕ ನೋಡ್ರಿ ಆಗದಲ್ಲಿ ಮುಂದುವರೆದ, ಅಂದರೆ ಪದ್ಯ ಅಥವಾ ಕಾವ್ಯದಲ್ಲಿ ಉಪಮೇಯ ಉಪಮಾನಗಳ ನಡುವೆ ಅಭೇದ ಕಲ್ಪಿಸುವುದಾಗಿದೆ. ಅಭೇದ ಕಲ್ಪಿಸುವುದು ಅಂತಂದ್ರ ಎರಡು ಒಂದೇ ಎಂದು ಹೇಳುವುದು. ಅಂದ್ರ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಎಂದು ಹೇಳುವುದೇ ಯಾವುದ್ರಿ, ಯಾವ ಅಲಂಕಾರ, ರೂಪಕಾಲಂಕಾರ. ಅದಕ್ಕಲ್ಲಿ ವ್ಯಾಖ್ಯೆ ನೋಡಿದ್ರೆ ತಿಳಿದ್ಬಿಡುತ್ತೆ ನಿಮ್ಗೆ. ಕರೆಕ್ಟಾಗಿ ವ್ಯಾಖ್ಯೆ ಬರ್ಕೋರಿ. ಮೊದಲು ನಿಮ್ಗೆ ವ್ಯಾಖ್ಯೆ ಕರೆಕ್ಟಾಗಿ ನೋಡಿದ್ರಿ, ಬೈಪಾಟ್ ಹಾಕಿದ್ರಿ, ಅವತ್ತು ಅದರ ವ್ಯಾಖ್ಯೆ ಡೆಫಿನೇಷನ್ ನೆನಪಿತ್ತು ಅಂತಂದ್ರ ಇದನ್ನ ಹೇಳಾಕ, ಇದನ್ನ ವಿಂಗಡಣೆ ಮಾಡಕ ಯಾವ ಅಲಂಕಾರಕ್ಕೆ ಸಂಬಂಧಿಸಿದಂತ ಉದಾಹರಣೆ ಐತೆ ಅಂತಂದ್ರ ನಿಮ್ಗ ಏನ್ ಡಿಫ್ರೆನ್ಸಿಯೇಷನ್ ಮಾಡಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಉಪಮೇಯ ಮತ್ತು ಉಪಮಾನಗಳೆರಡು ಒಂದೇ ಎಂದು ಹೇಳುವ ಅಲಂಕಾರ. ಎರಡು ಒಂದೇ ಎಲ್ರಿ, ಒಂದು ಪದ್ಯ ಅಥವಾ ಒಂದು ಕಾವ್ಯದಲ್ಲಿ ಎರಡೂಗಳ ನಡುವೆ ಯಾವುದೇ ರೀತಿಯಾದಂತ ಅಭೇದ ಅಂತಂದ್ರ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಉಪಮೇಯ ಮತ್ತು ಉಪಮಾನಗಳು ಎರಡು ಒಂದೇ ಅಂತ ಒತ್ತು ಕೊಟ್ಟು ಹೇಳುವುದು ಯಾವುದೇ ರೂಪಕಾಲಂಕಾರ. ನೋಡ್ರಿ ಒಂದು ಉದಾಹರಣೆಗಳೊಂದಿಗೆ ಚರ್ಚಿಸಿದಾಗ ಇನ್ನೂ ಮಾಹಿತಿ ಸಂಪೂರ್ಣ ಅನಿಸ್ತೈತಿ. ನೋಡ್ರಿ ಏನಾಗುತ್ತೆ, ಫಸ್ಟ್ ಒಂದೇ ಏನೈತಿ, ಮನೆ ಮಂತ್ರಾಲಯ. ಏನ್ರಿ ಮನೆ ಮಂತ್ರಾಲಯ ಅಂತಂದ್ರ ಇಲ್ಲಿ ಎರಡು ವ್ಯತ್ಯಾಸ ಬೇರೆ ಐತ್ರಿ. ಮನಿ ಬೇರೆ ಮಂತ್ರಾಲಯ ಬೇರೆ ಅಂತ ಹೇಳಕತ್ತಾರ. ಮನಿನೇ ಬೇರೆ ಮಂತ್ರಾಲಯನೇ ಬೇರೆ ಅಂತ ಹೇಳ್ಯಾರ. ಇಲ್ಲ, ಮನೇ ಮಂತ್ರಾಲಯ. ಅದಕ್ಕೆ ಅವ್ರಿಗೆ ಹೇಳಕ ನೋಡ್ಲಿ, ಉಪಮೇಯ ಮತ್ತು ಉಪಮಾನ ಎರಡು ಒಂದೇ. ಅಂದ್ರೆ ಯಾವ್ದು ಒಂದೇದು ಯಾವ್ದ್ರಿ, ಇದೇ ಮನೆ. ಎರಡನೇದ್ರಿ ಮಂತ್ರಾಲಯ. ನೆಕ್ಸ್ಟ್ ಸಮಾನ ಗುಣಧರ್ಮ, ಮನಿ ಬೇರೆ ಅಲ್ಲ ಮಂತ್ರಾಲಯ ಬೇರೆ ಅಲ್ಲ, ಬೋತ್ ಆರ್ ಸೇಮ್ ಅಂತ ಹೇಳಕತ್ತಾರ ಅವ್ರು. ಅದಕ್ಕೆ ಏನಾಗತ್ತಲ್ಲಿ ಉಪಮೇಯ ಅಂತಂದ್ರ ಮನೆ. ನೆಕ್ಸ್ಟ್ ಉಪಮಾನ ಮಂತ್ರಾಲಯ. ನೆಕ್ಸ್ಟ್ ಸಮಾನ ಗುಣಧರ್ಮ. ಸಮಾನ ಧರ್ಮ ಅಂತ ಏನಾಗತ್ತಲ್ಲಿ
ಉಪಮೇಯ ಮತ್ತು ಉಪಮಾನಗಳ ನಡುವೆ ಏನಿಲ್ಲ ಅಂತ ಹೇಳ್ತಾರೆ, ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತ ಹೇಳ್ತಾರೆ ಅವರು. ಯಾವ್ದ್ರೆ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಫುಲ್ ಬರ್ಕೊಡ್ತಾರೆ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ, ಎರಡು ಒಂದೇ ಎಂದು ಹೇಳುವುದು. ಯಾವೆರಡು ಒಂದೇ ಅಂತ ಹೇಳುದ್ರಿ? ಉಪಮೇಯ ಮತ್ತು ಉಪಮಾನಗಳು ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಅದಕ್ಕ ಮನೆಯೇ ಮಂತ್ರಾಲಯ, ಮನಿ ಬೇರೆ ಅಲ್ಲ, ಮಂತ್ರಾಲಯ ಬೇರೆ ಅಲ್ಲ, ಬೋತ ಸೇಮ್ ಅಂತ ಹೇಳಕತ್ತಾರ. ನೆಕ್ಸ್ಟ್ ಒನ್, ಶಾಲೆಗಳಿಗೆ ವಿದ್ಯಾರ್ಥಿಗಳೇ ರತ್ನಗಳು. ಒಂದು ಶಿಕ್ಷಣ ಸಂಸ್ಥೆ ಐತಿ, ಒಂದು ಶಾಲೆ ಐತಿ ಅಥವಾ ಶಾಲಾ ಕಾಲೇಜು ಐತಿ. ಅಲ್ಲಿ ಶಾಲೆ ಐತಿ ಅಂತಂದ್ರ ಅಲ್ಲಿ ಮುತ್ತು ರತ್ನಗಳು ಅಂದ್ರ ಯಾವ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಉಪಮೇಯ ಮತ್ತು ಉಪಮಾನ ವಿದ್ಯಾರ್ಥಿಗಳ ಬೇರೆ ಅಲ್ಲ, ಒಂದು ಶಾಲೆಗೆ ವಿದ್ಯಾರ್ಥಿಗಳು ಬೇರೆ ಅಲ್ಲ, ಮುತ್ತು ರತ್ನಗಳು ಬೇರೆ ಅಲ್ಲ. ಹಾಗಾಗಿ ಶಾಲೆಗಳಿಗೆ ವಿದ್ಯಾರ್ಥಿಗಳೇ ರತ್ನಗಳು ಅಂತ ಹೇಳಕತ್ತಾರ. ಅಂದ್ರ ಇಲ್ಲಿ ಏನ್ ಹೇಳಕತ್ತಾರ ಅಂದ್ರ ವಿದ್ಯಾರ್ಥಿ ಏನ ಕರೀಲಿ, ಉಪಮೇಯ. ವಿದ್ಯಾರ್ಥಿ ಒಂದೇ ತಕ್ಕ, ಇವರು ಎರಡನೇದ್ದು, ರತ್ನ ಎರಡನೇದ್ದು, ಉಪಮೇಯ. ವಿದ್ಯಾರ್ಥಿ ಉಪಮೇಯ, ಉಪಮಾನ ರತ್ನಗಳು. ವಿದ್ಯಾರ್ಥಿಗಳು ಉಪಮೇಯ, ಉಪಮಾನ ರತ್ನಗಳು ಹಾಕವು. ಅಂದ್ರ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಅಲ್ಲ, ಶಿಕ್ಷಣ ಸಂಸ್ಥೆಗೆ ರತ್ನಗಳು ಬೇರೆ ಅಲ್ಲ, ಎರಡು ಒಂದೇ ಅಂತ ಹೇಳಕತ್ತ. ಹಂಗಾಗಿ ಅದಕ್ಕೆ ಅಂತ ಕೇಳ್ತೇನೆ ರೂಪಕಾಲಂಕಾರ. ಅಂದ್ರ ಅದ್ರ ಹೆಸರು ಸೂಚಿ ಹೇಳಿದ್ರೆ ಗೊತ್ತಾಗ್ಬಿಡೋದು. ರೂಪಕಾಲಂಕಾರ, ರೂಪವನ್ನ ಎರಡಕ್ಕೂ ಹೋಲಿಕೆ ಮಾಡಿ ಒಂದೇ ಅಂತ ಹೇಳೋದು, ಅದನ್ನ ರೂಪಕಾಲಂಕಾರ. ನೋಡಿ ನೆಕ್ಸ್ಟ್ ಅದು ಅಷ್ಟೇ ಅಲ್ಲ, ಅವನೇ ಸಾಕ್ಷಾತ್ ಬ್ರಹ್ಮ. ಯಾರು ಅವನೇ? ನಾವ್ ಯಾರಿಗೆ ಬ್ರಹ್ಮ ಅಂತ ಹೇಳ್ತೀವಿ, ಅವನೇ ಸಾಕ್ಷಾತ್ ಬ್ರಹ್ಮ, ಅವನ್ ಬಿಟ್ರ ಬೇರೆ ಅಲ್ಲ. ಅವನೇ ಅನ್ನೋದೇನ್ರಿ ಉಪಮೇಯ. ಇದೇನ್ರಿ ಉಪಮೇಯ. ನೆಕ್ಸ್ಟ್ ಸಾಕ್ಷಾತ್ ಬ್ರಹ್ಮ. ಏನ್ ಸಾಕ್ಷಾತ್ ಬ್ರಹ್ಮ? ಅವನೇ ಸಾಕ್ಷಾತ್ ಬ್ರಹ್ಮ ಅಂತ ಹೇಳ್ತಾರೆ. ಅವನೇ ಸಾಕ್ಷಾತ್ ಬ್ರಹ್ಮ ಅಂತಂದ್ರ ಉಪಮಾನ ಯಾವ್ದ್ರ ಅಂದ್ರ ಇದೇ ಬ್ರಹ್ಮ. ಉಪಮಾನ ಅಂದ್ರ ಎರಡೂದ್ರಲ್ಲಿ ಯಾವುದೂ ವ್ಯತ್ಯಾಸವಿಲ್ಲ. ಇಲ್ಲಿ ಅವನೇ ಸಾಕ್ಷಾತ್ ಬ್ರಹ್ಮ, ಬ್ರಹ್ಮನೇ ಅವನೇ ಬ್ರಹ್ಮ ಅಂತ ಹೇಳಕತ್ತಾರ. ಅಂದ್ರ ಎರಡಕ್ಕೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ. ನೆಕ್ಸ್ಟ್ ಒನ್ನ ಅವಳೇ ಚಂದ್ರಮುಖಿ. ಏನ್ರಿ ಅವಳೇ ಚಂದ್ರಮುಖಿ ಅಂತಂದ್ರ ಅವಳು ಬೇರೆ ಅಲ್ಲ, ಚಂದ್ರಮುಖಿ ಬೇರೆ ಅಲ್ಲ. ಹಂಗಾಗಿ ಇದು ಉಪಮೇಯ. ನೆಕ್ಸ್ಟ್ ಚಂದ್ರಮುಖಿ ಉಪಮಾನ. ನೋಡ್ರಿ ಎರಡರಲ್ಲಿ ಬೇರೆ ಬೇರೆ ಅಂತ ಏನಾಯ್ತೇನ, ಅವಳು ಚಂದ್ರಮುಖಿ ಅಲ್ಲ, ಅವಳು ಮತ್ಯಾರು, ಅಥವಾ ಅವನು ಸಾಕ್ಷಾತ್ ಬ್ರಹ್ಮ ಅಲ್ಲ, ಅವನು ಬೇರೆ ಯಾರು ಅಂತ ಏನ್ ರೈತನೋ ಇಲ್ಲ. ಅಂದ್ರೆ ಎರಡು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರೆ, ಎರಡು ಒಂದೇ. ಹಾಗಾಗಿ ಈ ಅಲಂಕಾರ ಯಾವ್ದು? ರೂಪಕಾಲಂಕಾರ. ರೂಪಕಾಲಂಕಾರ ಅಂದ್ರೆ ಇಲ್ಲಿ ಉಪಮೇಯನ ಮತ್ತು ಉಪಮೇಯಗಳು ಎರಡು ಒಂದೇ ಎಂದು ಹೇಳುತ್ತದೆ. ಹಾಗಾಗಿ ಇಲ್ಲಿ ಉಪಮಾನ ಮತ್ತು ಉಪಮೇಯಗಳ ನಡುವೆ ಯಾವುದೇ ಏನಿಲ್ಲ ಅಂತ ಹೇಳ್ತಾರ, ಅಭೇದ. ಅಭೇದ ಅಂತಂದ್ರ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅಂತ ಹೇಳ್ತಾರ. ಈ ಉದಾಹರಣೆಗಳೊಂದಿಗೆ ಚರ್ಚಿಸಿದಾಗ ಮಾತ್ರ ಇದು ಕ್ಲಾರಿಟಿ ನಿಮಗೆ ಬರ್ತೈತಿ. ಹಾಗಾಗಿ ಕರೆಕ್ಟ್ ಆಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ನೀವು ಆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತೀರಿ ಅದರ ಆಧಾರಿತವಾಗಿ ಈ ಅಲಂಕಾರಗಳು ನೆನಪುಳಿತಾವು. ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ರಿಜಿಡಿಟಿ ಕ್ರಿಯೇಟ್ ಆಗೋದು ನಿಮಗೆ. ಇದು ಕರೆಕ್ಟ್ ಆಗಿ ನೀವು ನೋಡ್ರಿ, ಒಂದೇ ತಿಳಿದಲ್ರಿ ಹೋದ್ರಿ ಅರ್ಥಾಲಂಕಾರ ಹೇಳಿದೆ. ಅರ್ಥಾಲಂಕಾರ ಹೇಳಿದಲ್ಲ, ಅದ್ರ ಮೊದಲ ಡೆಫಿನಿಷನ್ ಮೀನಿಂಗ್ ಏನು ಬರ್ಸಿಲ್ಲ, ಅವ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ್ರೆ ಆ ಅಲಂಕಾರ ತಿಳಿದಂಗೆ. ನೆಕ್ಸ್ಟ್ ರೂಪಕಾಲಂಕಾರ ಏನಿದೆ ಬರ್ಸಿನ ಇಲ್ಲಿ ಎಷ್ಟು ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ್ರೆ ಇದು ನಿಮ್ಗೆ ತಿಳಿದಂಗೆ ಉದಾಹರಣೆ. ಹಾಗಾಗಿ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ವೇ ಏನಾಗುತ್ತೆ, ನಿಮ್ಗೆ ಅಲಂಕಾರಗಳು ತಿಳಿತಾವು. ನೆಕ್ಸ್ಟ್ ಹೇಳೋಣ ಸಾಕು, ಇವತ್ತಿಗೆ ಇಷ್ಟು ಸಾಕು. ಕರೆಕ್ಟ್ ಆಗಿ ಒಂದೇದ್ದು ನೋಡ್ಕೊರಿ. ಯಾವ್ದು ನೋಡ್ಕೊರಿ? ಅರ್ಥಾಲಂಕಾರ ಎರಡು ವಿಧಗಳಂತ ನೋಡಿದ್ವಿ. ಒಂದು ಉಪಮಾಲಂಕಾರ, ಇನ್ನೊಂದು ರೂಪಕಾಲಂಕಾರ ನೋಡಿದ್ವಿ. ಈ ಎರಡು ಅಲಂಕಾರಗಳನ್ನ ಕರೆಕ್ಟ್ ನೋಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಥವಾ ದೃಷ್ಟಾಂತ ಅಲಂಕಾರ ಏನದವು ಅವನ್ನ ಮುಂದುವರಿಸೋಣ.